ಇವತ್ತು ಚುನಾವಣೆ ನಡೀತಾ ಇದೆ ನಮ್ಮ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್. ಇದು 5 ವರ್ಷಕ್ಕೊಂದ್ಸರಿ ನಡೀತಕ್ಕಂಥ ಚುನಾವಣೆ. ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್ ನಡೀತಾ ಇದೆ, ರಾಜ್ಯಾದ್ಯಂತ ನಡೀತಾ ಇದೆ. ನನ್ನ ಹೆಸರು ಅಡ್ವೊಕೇಟ್ ವೆಂಕಟೇಶ್ ಅಂತ. ಎಷ್ಟು ಜನ ನಿಂತಿದ್ರು ಸರ್ ಎಲೆಕ್ಷನ್? ಈ ಎಲೆಕ್ಷನಲ್ಲಿ 149 ಜನ ಈಗ ಫೈನಲ್ ಕ್ಯಾಂಡಿಡೇಟ್ ಆಗಿ ಇಡೀ ಸ್ಟೇಟ್ ತುಂಬ ಅದೇ ಕ್ಯಾಂಡಿಡೇಟ್ಸು. ಸರಿಸುಮಾರು 85,000 ವೋಟ್ಸು, ನಮ್ಮ 85,000ಕ್ಕಿಂತ ಹೆಚ್ಚಿನ ವೋಟ್ಸು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಎಲ್ಲ ಕಡೆಯಲ್ಲೂ ಕೂಡ ಒಂದೇ ಟೈಮಲ್ಲಿ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆ ತನಕ ಇವತ್ತು ಎಲೆಕ್ಷನ್ಸ್ ನಡೀತಾ ಇದೆ. ಎಸ್ಪೆಷಲಿ ನಮ್ಮ ದಾವಣಗೆರೆಯಲ್ಲಿ ತುಂಬ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನಡೀತಾ ಇದೆ. ಎಲ್ಲರೂ ಒಳ್ಳೆಯ ಸ್ಪೋರ್ಟಿವ್ ಆಗಿ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ದಾವಣಗೆರೆಯಿಂದ ಯಾರು ನಿಂತಿದ್ದಾರೆ ಸರ್? ದಾವಣಗೆರೆಯಿಂದ ಒಬ್ಬರು ಪಾಟೀಲ್ ಸರ್ ಅವರು ನಿಂತಿದ್ದಾರೆ. ಅವರು ನಮ್ಮ ಲೋಕಲ್ ಬಾರ್ನವರೇ ಕೂಡ. ಅವ್ರಿಗೂ ಕೂಡ ದಾವಣಗೆರೆಯಲ್ಲಿ ಏನು ವಕೀಲರ ಸಂಘಕ್ಕೆ ಏನು ಸದಸ್ಯತ್ವ ತೊಗೊಂಡಿರ್ತಾರೆ ಅವ್ರು ಮಾತ್ರ ಅವಕಾಶ ಇರುತ್ತೆ. ಇಲ್ಲಿ ಆಯಾ ಬಾರಲ್ಲಿ ಯಾರ್ಯಾರು ಸದಸ್ಯತ್ವ ಪಡೆದಿರ್ತಾರೋ ಅವ್ರು ಅವ್ರವ್ರ ಲೋಕಲ್ ಬಾರ್ನಲ್ಲಿ. ಇದು ರಾಜ್ಯ ತುಂಬ ನಡೀತಿದೆ, ರಾಜ್ಯ ತುಂಬ ಎಲೆಕ್ಷನ್ ನಡೀತಾ ಇರ್ತಕ್ಕಂಥದ್ದು. ಯಾವಾಗ ಸರ್ ಕೌಂಟಿಂಗ್? ಇದು ಕೌಂಟಿಂಗು ಸುಮಾರು ಮುಂದಿನ ವಾರದಿಂದ ಪ್ರಾರಂಭ ಆಗ್ಬೋದು. ಸುಮಾರು 1 ತಿಂಗಳ ತನಕ ಕೌಂಟಿಂಗ್ ಆಗುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ಸ್. 1 ತಿಂಗಳು ನಡೆಯುತ್ತೆ ಅಂತ. ಯಾಕಂದರೆ 23 ಜನ ಆಯ್ಕೆ ಆಗಬೇಕಾಗಿದೆ. 23 ಜನ ಆಯ್ಕೆ ಆಗಬೇಕು. ಅದರಲ್ಲಿ 23 ಜನ ಆಯ್ಕೆ ಆದಮೇಲೆ ಅಧ್ಯಕ್ಷ ಉಪಾಧ್ಯಕ್ಷ ಅದರಲ್ಲಿ ಒಳಗಡೆ ಮತ್ತೆ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಯಾರು ಗೆದ್ದಿರ್ತಾರೋ ಅವ್ರು ಆಯ್ಕೆ ಮಾಡ್ತಾರೆ. ಇದು ಪ್ರಿಫರೆನ್ಷಿಯಲ್ ವೋಟ್ನ ಬೇಸಿಸ್ ಮೇಲೆ. ನೀವು ಹೆಂಗೆ MLC ಎಲೆಕ್ಷನ್ನು, ಆಮೇಲೆ ರಾಜ್ಯಪಾಲರು, ರಾಷ್ಟ್ರಪತಿಗಳದ್ದು ಎಲೆಕ್ಷನ್ಸ್ ನೋಡ್ತಿಲ್ಲ, ಆ ರೀತಿಯಲ್ಲೇ ಇಲ್ಲೂ ಕೌಂಟಿಂಗ್ ನಡೀತಕ್ಕಂಥದ್ದು. ಪ್ರಿಫರೆನ್ಷಿಯಲ್ ಪ್ರಿಫರೆನ್ಸಿಗೆ ಭಾಳ ಇಂಪಾರ್ಟೆನ್ಸ್ ಇದೆ ಇದರಲ್ಲಿ. ಫಸ್ಟ್ ಪ್ರಿಫರೆನ್ಸ್ ಬಂದವರೇ ಗೇಮ್ ಚೇಂಜರ್ ಅನ್ನೋದು ಒಂದು ಲೆಕ್ಕಾಚಾರ ನಡೀತಾ ಇದೆ. ಇದರಲ್ಲಿ ಉತ್ತಮ ಪ್ರತಿಗೆ ಒಂದು 5-6 ಕ್ಯಾಂಡಿಡೇಟ್ಸ್ಗೆ ದಾವಣಗೆರೆಯಿಂದ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಕಾಣ್ತಾ ಇದೆ. ಇದು ಪ್ರತಿ 5 ವರ್ಷಕ್ಕೊಂದ್ಸರಿ ನಡೆಯುತ್ತೆ. 5 ವರ್ಷಕ್ಕೊಂದ್ಸರಿ ನಡೀತಕ್ಕಂಥ ಚುನಾವಣೆ. ಈ ಸರಿ 8 ವರ್ಷಕ್ಕೆ ನಡೀತಾ ಇದೆ. ಈ ಸರಿ 8 ವರ್ಷ ನಡೀತಾ ಇದೆ. ಮೊನ್ನೆ ಕೋವಿಡ್ ಅದೆಲ್ಲ ಬಂದು ಕೆಲವು ಸಮಸ್ಯೆಗಳೆಲ್ಲ ಆದಮೇಲೆ ಈಗ 8 ವರ್ಷದ ಆದ ನಂತರದಲ್ಲಿ ಈಗ ಎಲೆಕ್ಷನ್ ನಡೀತದೆ. ನೀವು ದಾವಣಗೆರೆ ಸರ್? ನಾವು ದಾವಣಗೆರೆ, ಇಲ್ಲ ಲೋಕಲ್ ಬಾರ್. ಓಕೆ ಸರ್. ಸರ್, ಇವತ್ತೊಂದು ಚುನಾವಣೆ ನಡೀತಿದೆ ಅಲ್ಲಿ? ಹೌದು ಸರ್, ಇದು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್. ಇದು ಪ್ರತಿ 5 ವರ್ಷಕ್ಕೊಂದ್ಸರಿ ನಡೆಯುತ್ತೆ. ಆದರೆ ಕಾರಣಾಂತರದಿಂದ 5 ವರ್ಷಕ್ಕೊಂದ್ಸರಿ ನಡಬೇಕಾದ ಎಲೆಕ್ಷನ್ ಈ 3 ವರ್ಷ ತಡವಾಗಿ 8 ವರ್ಷದ ನಂತರ ನಡೀತಾ ಇದೆ ಸರ್. 8 ವರ್ಷದ ನಂತರ. 8 ವರ್ಷ ಅಲ್ಲಿ ದಾವಣಗೆರೆಯಲ್ಲಿ ಈಗ ಏನು ಚುನಾವಣೆ ಇದೆಯಲ್ಲ, ಇದು ಸ್ಟೇಟ್ ವೈಸ್ ಸರ್. ಕರ್ನಾಟಕ ಒಟ್ಟು ಟೋಟಲಿ 196 ವಕೀಲರ ಸಂಘಗಳು ಚುನಾವಣೆಯಲ್ಲಿ ಭಾಗವಹಿಸುವಂಥ ಎಲೆಕ್ಷನ್ ಸರ್. ಅಂದರೆ ಇಲ್ಲಿ ದಾವಣಗೆರೆ ನಿಮ್ಮ ವಕೀಲರ ಸಂಘದಲ್ಲಿ ಯಾರು ಮೆಂಬರ್ ಆಗಿರ್ತಾರೆ ಅವರಷ್ಟೇ ಇಲ್ಲಿ ವೋಟ್ ಹಾಕ್ತಾರೆ? ಹೌದು ಸರ್, ದಾವಣಗೆರೆ CO ಸರ್ಟಿಫೈಡ್ ಆಫ್ ಪ್ರಾಕ್ಟೀಸ್ ಆಗಿರ್ಬೇಕು ಸರ್. ಅಂತರ ಮಾತ್ರ ವೋಟ್ ಹಾಕಲಿಕ್ಕೆ ಅವಕಾಶ ಇದೆ. ದಾವಣಗೆರೆಯಲ್ಲಿ ಮಾತ್ರ? ದಾವಣಗೆರೆಯಲ್ಲಿ ಮಾತ್ರ ವೋಟ್ ಹಾಕಬೇಕು? ಹೌದು ಸರ್, ದಾವಣಗೆರೆಯಲ್ಲಿ ಆಯಾ ಊರುಗಳಲ್ಲಿ ಆಯಾ ಊರು ಜಗಳೂರು, ಹೊನ್ನಾಳಿ, ಹರಿಹರ, ಆಮೇಲೆ ಚನ್ನಗಿರಿ, ತಾಲೂಕ್ ವೈಸ್ ಎಂಟೈರ್ ಸ್ಟೇಟ್ ಇದೆ. ತಾಲೂಕ್ ವೈಸ್ ಎಲೆಕ್ಷನ್ ಸರ್. ಡಿಸ್ಟ್ರಿಕ್ಟ್ ಬಾರಲ್ಲಿ ಕೂಡ ಎಲೆಕ್ಷನ್ ನಡೆಯುತ್ತೆ ಸರ್. ಟೋಟಲಿ 196 ವಕೀಲರ ಸಂಘ ಎಲೆಕ್ಷನ್ ನಡೆಯುತ್ತೆ ಸರ್. ಎಲ್ಲ ಊರಲ್ಲೂ ನಡೆಯುತ್ತೆ ಸರ್. ಬರೀ ದಾವಣಗೆರೆ ಡಿಸ್ಟ್ರಿಕ್ಟ್ ಅಂತ ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲ ಸರ್. ಟೋಟಲಿ 149 ಅಭ್ಯರ್ಥಿ. ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟು ಜನ ನಿಂತಿದ್ದಾರೆ ಸರ್? ಸರ್, ಟೋಟಲ್ ಅಧ್ಯಕ್ಷ ಸ್ಥಾನ ಸರ್. ಇದು ಸದಸ್ಯರ ಸ್ಥಾನ. ಒಟ್ಟು 149 ಒಟ್ಟು ಸೀಟ್ಗಳಿರೋದು 23 + 2 ಸರ್. 2 ಮಹಿಳಾ ಮೀಸಲಾತಿ ಸ್ಟೇಟ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಎಲೆಕ್ಟ್ ಮಾಡ್ತಾರೆ, ಇಬ್ಬರನ್ನ. ಇನ್ನು 23 ಸ್ಥಾನಗಳಿಗೆ ಮೆಂಬರ್ಗೆ ನಡೀತಾರೆ ಎಲೆಕ್ಷನ್ ಸರ್. 23 ಜನ ಎಲೆಕ್ಷನ್ ಮೆಂಬರ್ಸ್ಗಳಿಗೆ 149 ಜನ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಕ್ಯಾಂಡಿಡೇಟ್ಸ್ಗಳು. ಅಂದರೆ ಈಗ ಇಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ನೆಕ್ಸ್ಟ್ 25 ಮೆಂಬರ್ಸ್ ಸೆಲೆಕ್ಟ್ ಆದ್ಮೇಲೆ ಅವರು ಅಧ್ಯಕ್ಷ ಯಾರು ಬೇಕು, ಚುನಾಯಿತರು ಯಾರು ಆಗಿರ್ತಾರೋ ಅವರು ಅಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ. ಬೆಂಗಳೂರಲ್ಲಿ ಎಲೆಕ್ಟೆಡ್ ಆಗಿರ್ತಕ್ಕಂಥ ಏನು 23 ಜನ ಈಗ ನೀವು ಟೋಟಲ್ ಆಗಿ ಯಾರ್ಯಾರು ಎಲೆಕ್ಷನ್ ನಿಂತಿದ್ರು ಅವ್ರನ್ನಷ್ಟೇ ನೀವು ವೋಟ್ ಹಾಕಿ? ಹೌದು ಸರ್, ಇದು ಕ್ಯಾಂಡಿಡೇಟ್ ಮೆಂಬರ್ಸ್ ಆಯ್ಕೆ ಮಾಡೋ ಡೈರೆಕ್ಟ್ ಎಲೆಕ್ಷನ್ ಸರ್. ಡೈರೆಕ್ಟ್ ಎಲೆಕ್ಷನ್. ಅವ್ರು ಮೆಂಬರ್ಸ್ ಆದವರು ಅಧ್ಯಕ್ಷ ಯಾರು ಬೇಕು, ಉಪಾಧ್ಯಕ್ಷ ಯಾರು ಬೇಕಂತ ಅವ್ರು ಆಯ್ಕೆ ಮಾಡ್ತಾರೆ. ಇಲ್ಲಿ ದಾವಣಗೆರೆಯಿಂದ ಯಾರು ನಿಂತಿದ್ದಾರೆ ಸರ್? ಸರ್, ದಾವಣಗೆರೆಯಿಂದ ಇಲ್ಲ. ದಾವಣಗೆರೆಯಲ್ಲಿ PP ಆಗಿ ವರ್ಕ್ ಮಾಡಿದ ಪಬ್ಲಿಕ್ ಪ್ರಾಸಿಕ್ಯೂಟರ್ ವರ್ಕ್ ಮಾಡಿದಂಥ SV ಪಾಟೀಲ್ ಅವರು ಹಾವೇರಿ ಬಾರ್ನವರು, ಅವರು ನಿಂತ್ಕೊಂಡಿದ್ದಾರೆ ಸರ್. ಅವ್ರು ನಮ್ಮ ದಾವಣಗೆರೆಯಲ್ಲಿ ಸುಮಾರು ವರ್ಷಗಳ ಕಾಲ PP ಆಗಿ ವರ್ಕ್ ಮಾಡಿದ್ದಾರೆ ಸರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ. ಈಗ ಇದು ಮತ್ತೆ ಈಗ ಈ ಚುನಾವಣೆ ಆದಮೇಲೆ ಕೌಂಟಿಂಗ್ ಯಾವಾಗ ಸರ್ ರಿಸಲ್ಟ್? ಸರ್, ಕೌಂಟಿಂಗ್ 2-3 ಡೇಸಲ್ಲಿ ಎಲ್ಲ ಊರಿಂದ ಬಾಕ್ಸ್ಗಳು ಹೋಗುತ್ತೆ ಸರ್. ಅಲ್ಲಿಗೆ 16ರಿಂದ ಸ್ಟಾರ್ಟ್ ಆಗುತ್ತೆ ಸರ್. ಯಾವ ಊರಲ್ಲಿ ಇರುತ್ತೆ? ಎಲ್ಲ ಬೆಂಗಳೂರಲ್ಲಿ ಇರುತ್ತೆ ಸರ್. ಸ್ಟೇಟ್ ಬಾರ್ ಕೌನ್ಸಿಲಲ್ಲೇ ಬಿಲ್ಡಿಂಗ್ ಅಲ್ಲೇ ಇದು ಕೌಂಟಿಂಗ್ ನಡೆಯುತ್ತೆ ಸರ್. ಅಲ್ಲಿ ಪ್ರಿಫರೆನ್ಸ್ ವೈಸ್ ನಡೆಯುತ್ತೆ ಸರ್. ಫಸ್ಟ್ ಪ್ರಿಫರೆನ್ಸ್ ಓಟು, ಸೆಕೆಂಡ್ ಪ್ರಿಫರೆನ್ಸ್ ಓಟು, ಥರ್ಡ್ ಪ್ರಿಫರೆನ್ಸ್, ಈ ಥರ ಪ್ರಿಫರೆನ್ಸ್ ವೈಸ್ ಓಟ್ ಆಗುತ್ತೆ ಸರ್ ಇದು. ಓಕೆ ಸರ್, ಥ್ಯಾಂಕ್ ಯು.